ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅದು ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಿದೆಯಲ್ವಾ? ಏನು ನೋಡೋಕ್ಕೆ ಏನು ಸಖತ್ತಾಗಿದೆಯೋ, ತಿನ್ನೋಕ್ಕೆ ಕೂಡ ಅಷ್ಟೇ ರುಚಿಕರವಾಗಿದೆ, ಅಷ್ಟೇ ಆರೋಗ್ಯಕರವಾಗಿದೆ. ಹೆಸರುಬೇಳೆಯಿಂದ ಒಂದು ಇಷ್ಟು ಅದ್ಭುತವಾದ, ಇಷ್ಟು ರುಚಿಕರವಾದ, ನೋಡೋಕ್ಕೂ ಇಷ್ಟು ಕಲರ್ಫುಲ್ಲಾಗಿ ಕಾಣೋ ಅಂಥ ಹಲ್ವಾ ಮಾಡ್ಬೋದಂದರೆ ನಂಬ್ತೀರಾ? ನಿಜ ಕಳೆದೋಗ್ತೀರಾ ಅಂತ ಹೇಳ್ಬೋದು. ಅಷ್ಟು ಸಖತ್ತಾಗಿರುತ್ತೆ ಹೆಸರುಬೇಳೆಯಿಂದ ಈ ಹಲ್ವಾ. ಅದು ಮಾಡಿ ಮುಗಿಸೋ ಅಷ್ಟರೊಳಗೆ ಅದ್ರ ಘಮಕ್ಕೆ ಎಷ್ಟೊತ್ತಿಗೆ ಹಾಕಿ ತಿಂದ್ಬಿಡ್ಬೇಕನ್ನಿಸ್ತಾ ಇತ್ತು. ಅಷ್ಟು ಅದ್ಭುತವಾಗಿತ್ತು. ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಹೆಸರುಬೇಳೆಯಿಂದ ಹಲ್ವಾ ಮಾಡೋದು ಹೇಗೆ ನೋಡೋಣ ಬನ್ನಿ. ಅದು ನೋಡ್ತಾ ಇದ್ರೆ ಆಹಾ ತುಂಬ ಚೆನ್ನಾಗಿತ್ತು. ಇಲ್ಲಿ ನಾನು ಮೊದಲಿಗೆ 1 ಕಪ್ನಷ್ಟು ಹೆಸರುಬೇಳೆ ತಗೊಳ್ತಾ ಇದ್ದೀನಿ. ನಾನಿಲ್ಲಿ ನೀವೇನು ಅಳತೆ ತೊಗೊಳ್ತೀರೋ ಅದೇ ಪ್ರಕಾರ ಹೋಗಬೇಕು. ಈಗ ನಾನು ಅಲ್ಲಿ 1 ಕಪ್ನಷ್ಟು ಹೆಸರುಬೇಳೆ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ಅದನ್ನು ನೀರನ್ನ ಇಮ್ಮಿಡಿಯೇಟ್ ಸೋಸಬೇಕು. ನೆನೆಸಬಾರ್ದು, ಇಮ್ಮಿಡಿಯೇಟು ಅದನ್ನು ಫಿಲ್ಟ್ರು ಮಾಡಿ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು. ನಾನು ಇಮ್ಮಿಡಿಯೇಟು ಇಲ್ಲಿ ಅಂದರೆ ಪ್ಯಾನ್ಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಅದನ್ನು ಒಂದು ಬಿಳಿ ಬಟ್ಟೆನಲ್ಲಿ ಸ್ವಲ್ಪ ಹೊತ್ತು ಆ ನೀರೆಲ್ಲ ಒಣಗೋವರೆಗೂ ವೆಯ್ಟ್ ಮಾಡಿ ಕೂಡ ಫ್ರೈ ಮಾಡ್ಕೋಬೋದು. ನಾನೇನಿಲ್ಲ, ವಾಶ್ ಮಾಡಿದೆ, ನೀರೆಲ್ಲ ಚೆನ್ನಾಗಿ ಫಿಲ್ಟ್ರ್ ಆದ ತಕ್ಷಣ ಈ ಥರ ಬಾಣಲೆಗೆ ಹಾಕಿ ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಆದೆ. ಏನೂ ಹಾಕೋದು ಬೇಡ, ತುಪ್ಪ ಏನೂ ಹಾಕೋದು ಬೇಡ, ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ನೀವು ಒಣಗಿಸಿ ಮಾಡಿದ್ರೆ ಬೇಗ ಫ್ರೈ ಮಾಡ್ಕೋಬೋದು. ಒಣಗಿಸಿಲ್ಲ ಅಂದರೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಯಾಕೆಂದರೆ ಅದು ಹಸಿ ಇದೆಲ್ಲ ಹೋಗಿ ನಮ್ಗೆ ಆ ಕ್ರಿಸ್ಪಿನೆಸ್ ಬರೋವರೆಗೂ ಫ್ರೈ ಮಾಡೋದ್ರಿಂದ. ನೀವು ಗಮನಿಸ್ತಾ ಇರ್ಬೋದು ಹೆಸರುಬೇಳೆ ಕಲರ್ ಹೇಗೆ ಚೇಂಜ್ ಆಗ್ತಾ ಇದೆ ಅಂತ. ಇಲ್ಲಿ ಈ ಏನು ಹಲ್ವಾ ಮಾಡ್ತಿದ್ದೀವಲ್ವಾ, ಈ ಹಲ್ವಾಗೆ ಹೆಸರುಬೇಳೆನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರಾ, ಎಷ್ಟು ಒಳ್ಳೆ ಹದಕ್ಕೆ ಫ್ರೈ ಮಾಡ್ಕೊಳ್ತೀರಾ, ಅದ್ರ ಮೇಲೆ ಹೆಸರುಬೇಳೆ ಹಲ್ವಾ ಬರೋದು. ಹಾಗಾಗಿ ಜಾಸ್ತಿ ಏನು ಕಲರ್ ಚೇಂಜ್ ಆಗಬಾರ್ದು, ಓವರ್ ಫ್ರೈ ಆಗಬಾರ್ದು, ಒಂದೇ ಸಮ ಇರಬೇಕು, ಒಂದೇ ಕಲರು. ಆ ಥರ ಒಂದು ಒಳ್ಳೆ ಕಲರ್ಗೆ ಫ್ರೈ ಆದಮೇಲೆ ನೋಡಿ ಈ ಥರ ಗ್ರೈಂಡ್ ಮಾಡ್ಕೋಬೇಕು. ಇದು ಹೇಗಿದೆ ಅಂದರೆ ಸ್ವಲ್ಪ ಏನು ಹೇಳ್ತಾರೆ, ಚಿರೋಟಿ ರವೆಗಿಂತ ನೆಕ್ಸ್ಟು ಜಾಸ್ತಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು 1 ಕಪ್ಪು ಹೆಸರುಬೇಳೆ ತೊಗೊಂಡಿದ್ದೀನಲ್ಲ, 1 ಕಪ್ಪು ಸಕ್ಕರೆ ತೊಗೊಳ್ತಾ ಇದ್ದೀನಿ. ನೀವು ಸ್ವೀಟ್ ಇನ್ನೂ ಜಾಸ್ತಿ ಇಷ್ಟಪಡ್ತೀನಿ ಅನ್ನೋರು 1.25 ಕಪ್ ಸಕ್ಕರೆ ತೊಗೋಬೋದು. 1 ಕಪ್ಪಿಗೆ 3 ಕಪ್ಪು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಯಾವ ಪ್ರಮಾಣದಲ್ಲಿ ಸಕ್ಕರೆ ತೊಗೊಳ್ತೀರಾ ಮತ್ತು ಹೆಸರುಬೇಳೆ ತೊಗೊಳ್ತೀರಾ ಆ ಪ್ರಮಾಣದಲ್ಲಿ ಇವನ್ನೆಲ್ಲ ಚೇಂಜ್ ಮಾಡಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಕೇಸರಿ ಹಾಕಿ ಪಾಕ ಮಾಡೋದು ಬೇಡ, ಜಸ್ಟ್ ಕರಗಿಸ್ಕೋಬೇಕು. ನೀವು ನೋಡ್ತಿರ್ಬೋದು ಹೆಸರುಬೇಳೆ ಯಾವ ಕಪ್ಪಲ್ಲಿ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ 3/4 ಕಪ್ನಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ. 3/4 ಕಪ್ನಷ್ಟು ಅಂದರೆ 1 ಕಪ್ ಹಾಕೋಬೇಕಾಗುತ್ತೆ, ಬಟ್ ಅದನ್ನು ಇನ್ನೂ ನೆಕ್ಸ್ಟ್ ಹಾಕೋದು ಬೇಕಾಗುತ್ತೆ. ಸೊ ನೀವು ಹೆಸರುಬೇಳೆ ಎಷ್ಟು ತೊಗೊಳ್ತೀರೋ ಅಷ್ಟೇ ತುಪ್ಪ ತೊಗೊಳ್ಬೇಕಾಗತ್ತೆ, ಅಷ್ಟೇ ಸಕ್ಕರೆ ತೊಗೊಳ್ಬೇಕಾಗತ್ತೆ. ಮತ್ತು ಸ್ವೀಟ್ ಇಷ್ಟಪಡೋರಾದರೆ ಇನ್ನೊಂದು 1/4 ಕಪ್ ಎಕ್ಸ್ಟ್ರಾ ಹಾಕ್ಕೋಬೋದು. ನೀವು ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಮಾಡಿ ಬೆಲ್ಲ ಬಳಸ್ಬೋದು, ಏನೂ ಸಮಸ್ಯೆ ಇಲ್ಲ. ಈಗ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡಿ ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ, ಲಾಸ್ಟಿಗೆ ಬಳಸಬೇಕಾಗತ್ತೆ, ಈಗಲೇ ಹಾಕೋದು ಬೇಡ, ಅದಕ್ಕೆ ಸಪ್ರೇಟ್ ಎತ್ತಿಡ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು 1 ಸ್ಪೂನು ನಾನು ರವೆ ಮತ್ತು 2 ಸ್ಪೂನಷ್ಟು ಕಡಲೆ ಹಿಟ್ಟು, ಈಗ ಬೋಂಡಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಆ ಹಿಟ್ಟನ್ನ ಬಳಸ್ತಾ ಇದ್ದೀನಿ. ಈಗ ತುಪ್ಪ ಕಾದಿದೆಯಲ್ಲ, ಆ ಕಾದಿದ್ದಾಗಲೇ ಹಾಕಿ ಇದನ್ನು ನೋಡಿ ಕಲರ್ ಚೇಂಜ್ ಆಗಬೇಕು. ಒಳ್ಳೆ ಕಲರ್ ಚೇಂಜ್ ಆದಾಗ ನಾನು ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಹೆಸರುಬೇಳೆ, ಅದನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ಸೇರಿಸಿದ ಮೇಲೆ ಈಗ ಚೆನ್ನಾಗಿ ಇದು ಅಷ್ಟೇ ಆ ರವೆ, ಕಡಲೆ ಹಿಟ್ಟು ಮತ್ತು ಈ ಹೆಸರುಬೇಳೆ ಏನು ಗ್ರೈಂಡ್ ಮಾಡಿದ್ದೀವಿ ಆಲ್ರೆಡಿ ಫ್ರೈ ಆಗಿರುತ್ತೆ, ಆದರೂ ತುಪ್ಪದಲ್ಲಿ ಒಂದು ಒಳ್ಳೆ ಕಂದು ಬಣ್ಣ ಬರೋವರೆಗೂ, ಘಮ ಬರೋವರೆಗೂ ಈ ರೀತಿ ಫ್ರೈ ಮಾಡ್ಕೋಬೇಕು. ಬಿಡಬಾರ್ದು, ಎಲ್ಲೂ ಬಿಡಬಾರ್ದು, ಮತ್ತು ಸಣ್ಣ ಉರಿನಲ್ಲೇ ಇಟ್ಕೋಬೇಕು. ನೀವು ನೋಡ್ತಾ ಇರ್ಬೋದು ಆ ತುಪ್ಪದ ಜೊತೆ ಹಾಕಿರೋ ಎಲ್ಲ ಹಿಟ್ಟುಗಳು ಹೇಗೆ ಕಲರ್ ಚೇಂಜ್ ಆಗ್ತಾ ಇದೆ. ಈಗ ನೋಡಿ ಒಂಥರ ಒಂದು ಒಳ್ಳೆ ಲೈಟ್ ಬ್ರೌನ್ ಕಲರ್ ಚೇಂಜ್ ಆಗಿದ್ದು ಗಮನಿಸ್ತಾ ಇರ್ಬೋದು. ಈ ಥರ ಚೇಂಜ್ ಆಗೋವರೆಗೂ ಬಿಡದೆ ಹೀಗೆ ಮಗಚ್ತಾನೆ ಇರಬೇಕು. ಅದೊಂಥರ ಗೂಡು ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಈ ಹಂತದಲ್ಲಿ ನಾವು ಏನು ಪಾಕ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಪಾಕ ಸೆನ್ಸ್ ಹೆಸರು ಸಕ್ಕರೆನ ಕರಗಿಸಿ ಇಟ್ಕೊಂಡಿದ್ನಲ್ಲ, ಅದನ್ನು ಒಂದೇ ಸಲ ಸೇರಿಸೋದು ಬೇಡ.
ತುಪ್ಪ ಬೇರೆ ಅಲ್ವಾ, ಸ್ವಲ್ಪ ಹಿಂಗೆ ಹಾಕಿದಾಗ ನೋಡಿ ಈ ಥರ ಉಕ್ಕೋ ಚಾನ್ಸಸ್ ಇರುತ್ತೆ. ಸ್ಟವ್ ಆಫ್ ಮಾಡ್ಕೋಬಾರ್ದು, ಸಣ್ಣ ಉರಿನಲ್ಲೇ ಇರಬೇಕು. ಈಗ ಸ್ವಲ್ಪನೇ ಹಾಕ್ತಾ ತಿರುಗಿಸ್ತಾ ಇರಬೇಕು. ಸ್ಟಾರ್ಟಿಂಗ್ ಹಾಕ್ಬೇಕಾದ್ರೆ ಸ್ವಲ್ಪ ತುಪ್ಪ ಇರೋದ್ರಿಂದ ಅದೊಂಥರ ಉಕ್ಕಿ ಬಂದಂಗೆ ಆಗುತ್ತೆ. ಹಾಗಾಗಿ ನೋಡ್ಕೊಂಡು ಸ್ವಲ್ಪನೇ ಈ ಥರ ಹಾಕ್ತಾ ಬರಬೇಕು. ಆ ಸಕ್ಕರೆ ಪಾಕದ ಜೊತೆ ನಾವು ಹಾಕಿರೋ ಅಂಥ ಹೆಸರುಬೇಳೆ, ರವೆ ಮತ್ತು ಕಡಲೆ ಹಿಟ್ಟು ಒಂದು ಮೃದುವಾಗಿ ಬೆಂದು ಹೂ ಥರ ಹರಳಕ್ಕೆ ಸ್ಟಾರ್ಟ್ ಆಗಬೇಕು. ಆ ಹಂತದವರೆಗೂ ನಾವು ಇದನ್ನು ಈ ಪ್ರೋಸೆಸ್ ಎಲ್ಲ ಮಾಡಿ ಮುಗಿಸೋಕ್ಕೆ ಒಂದು 40-45 ಮಿನಿಟ್ಸ್ ಬೇಕಾಗ್ಬೋದು. ಬಟ್ ಮಾಡಿ ಮುಗಿಸಿದ ಮೇಲೆ ಮಾತ್ರ ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ಬಟ್ ತುಂಬ ಪೇಷನ್ಸಾಗಿ ಮಾಡಬೇಕು. ಎಲ್ಲೂ ಗಡಿಬಿಡಿ ಮಾಡಬಾರ್ದು, ಎಲ್ಲೂ ದೊಡ್ಡ ಹುರಿ ಇಟ್ಕೋಬಾರ್ದು. ನೋಡಿಕೊಂಡು ಹಂತವಾಗಿ ಸಕ್ಕರೆ ಪಾಕನ ಸೇರಿಸ್ತಾ ಹೋಗಬೇಕು, ಸಕ್ಕರೆ ನೀರನ್ನ. ಈಗ ನೋಡಿ ಸ್ಟಾರ್ಟಿಂಗು ಇದ್ದಿದ್ದಕ್ಕೂ ಈಗೂ ಏನಪ್ಪ ಈ ಥರ ಪಾಯಸ ಥರ ಆಗ್ತಾಯಿದೆ ಅಂದ್ಕೊತಿದ್ದೀರಾ? ನೀವು ನೋಡ್ತಾ ಹೋಗಿ, ಎಲ್ಲದನ್ನು ಅಳತೆ ಪ್ರಕಾರ ಮಾಡಿ ಎಷ್ಟು ಅದ್ಭುತವಾಗಿ ಬರುತ್ತೆ ಅಂದರೆ, ಈ ಸಕ್ಕರೆ ನೀರನ್ನೆಲ್ಲ ಆ ಹೆಸರುಬೇಳೆ ಬೆಂದು ಹೀರಿ ಅದರಿಂದ ತುಪ್ಪ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಆ ಹಂತದವರೆಗೂ ನಾವು ಇದನ್ನು ಫ್ರೈ ಮಾಡಬೇಕು. ನಾನೀಗ ಏನು ಮಿಕ್ಕಿತ್ತಲ್ಲ ಅದನ್ನು ಫುಲ್ಲು ನಾನು ಸಕ್ಕರೆ ಪಾಕನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ನೋಡಿ ಈಗೇನಾಯಿತು, ತುಂಬ ಟೈಮ್ ತೊಗೊಳ್ಳಲ್ಲ, ಅದೊಂದು 3-4 ನಿಮಿಷದಲ್ಲಿ ನಿಮ್ಗೆ ಈ ಸ್ಟೇಜಿಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಈ ಬಾಣಲೆನ ಅದು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ನೀವು ಅದೇನು ಗಮನಿಸ್ತಾ ಇದ್ದೀರಲ್ಲ ಅದ್ರದ್ದು ಏನು ಹೇಳ್ತಾರೆ, ಅದು ನೋಡೋಕ್ಕೆ ಮತ್ತು ಅದು ಒಂಥರ ಹೂ ಥರ ಹರಳಿ ಬಿಡಿಯಾಗಿ ಬರೋದು ನಿಮ್ಗೆ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಅಂದರೆ, ಈಗೇನು ನಾನು ಒಂದು 1/4 ಕಪ್ನಷ್ಟು ತುಪ್ಪನ ಉಳಿಸ್ಕೊಂಡಿದ್ದೆ, ಅದನ್ನು ಈಗ ಹಂತವಾಗಿ ಹಾಕ್ತಾ ಹೋಗ್ತೀನಿ. ಇದಕ್ಕೆ 1 ಕಪ್ ಹೆಸರುಬೇಳೆ ತೊಗೊಂಡ್ಮೇಲೆ 1 ಕಪ್ ತುಪ್ಪ ತೊಗೊಳ್ಳೇಬೇಕಾಗತ್ತೆ. ಆ ತುಪ್ಪನ ಒಟ್ಟಿಗೆ ಒಂದೇ ಸಲನೂ ಹಾಕ್ಕೋಬೋದು. ಬಟ್ ನಾನೇನು ಮಾಡಿದೆ, ಸ್ಟಾರ್ಟಿಂಗು 1/4 ಕಪ್ ಉಳಿಸ್ಕೊಂಡು ಈಗ ಎಂಡಲ್ಲಿ ಸೇರಿಸ್ತಾ ಹೋಗ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಆ ಪ್ಯಾನ್ ಗಂಡ್ತಾ ಇಲ್ಲ, ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ. ಬಟ್ಟು ಇಲ್ಲೂ ಅಷ್ಟೇ, ಇನ್ನೂ ಅದು ಒಂಥರ ಮರಳಾಗಿ ಬರೋ ಹಂತದವರೆಗೂ ನಾವು ಬೇಯಿಸ್ಕೋಬೇಕು. ನಾವಿಲ್ಲಿ ಪ್ರತಿ ಪ್ರೋಸೆಸ್ನ ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಷ್ಟು ಸಖತ್ತಾಗಿ ಬರುತ್ತೆ ಅಂತ ಹೇಳ್ಬೋದು ಈ ಹಲ್ವಾ. ಈಗ ನೋಡಿ ನಾನು ಇನ್ನು ಮಿಕ್ಕಿದ್ನ ಇನ್ನೊಂದಷ್ಟು ತುಪ್ಪ ಎಲ್ಲನೂ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಅದನ್ನು ಗಮನಿಸ್ತಾ ಈಗ ಎಂಡಿಗೆ ಗಮನಿಸೋಕ್ಕೆ ಸ್ಟಾರ್ಟ್ ಆಗಿ ಏನಿದೆ ಆ ಸಕ್ಕರೆ ನೀರನ್ನೆಲ್ಲ ಹೀರಿ ಅದು ಬೆಂದು ನಾವು ಏನು 1 ಕಪ್ ತುಪ್ಪ ಹಾಕಿದ್ವಲ್ಲ ಆ ತುಪ್ಪ ಅದ್ರಲ್ಲಿ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಹಲ್ವಾನಲ್ಲಿ ಆ ತುಪ್ಪ ರಿಲೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಗಮನಿಸ್ಬೋದು ನೋಡಿ, ಇನ್ನೂ ಬಿಡ್ತಾ ಇಲ್ಲ ಅದು. ಆ ತುಪ್ಪ ಹಲ್ವಾಯಿಂದ ಸಪ್ರೇಟ್ ಆಗೋ ಸ್ಟೇಜ್ವರೆಗೂ ನಾವು ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಸಣ್ಣ ಉರಿನಲ್ಲೇ ಮಾಡಿ. ಮತ್ತು ದಪ್ಪ ತಳ ಇರೋ ಅಂಥ ಒಂದು ಪಾತ್ರೆ ತೊಗೊಳ್ಳಿ. ಆದಷ್ಟು ಸ್ವಲ್ಪ ನಾನ್ ಸ್ಟಿಕ್ ಇರಲಿ, ಇಲ್ಲ ಒಂದು ಸ್ವಲ್ಪ ದಪ್ಪ ತಳ ಇರೋ ಅಂಥ ಪಾತ್ರೆ ತೊಗೊಳ್ಳಿ. ಯಾಕೆಂದರೆ ತಳ ಹಿಡಿಬಾರ್ದು, ಎಲ್ಲೂ ಸಿಹಿಬಾರ್ದು. ಇದರಲ್ಲಿ ಈ ಹಲ್ವಾ ಮಾಡೋಕ್ಕೆ ತುಂಬ ಕಮ್ಮಿ ಪದಾರ್ಥಗಳು ಬೇಕು, ಆದರೆ ಅಷ್ಟೇ ಪೇಷನ್ಸಾಗಿ ಮಾಡಬೇಕು. ನೀವಿಲ್ಲಿ ಯಾವ ಹಂತದಲ್ಲಾರೆ ಆಗಲಿ ಸ್ವಲ್ಪ ನೀವು ನೆಗ್ಲೆಕ್ಟ್ ಮಾಡಿದ್ರೂ ಆ ಫೈನಲ್ ಟೇಸ್ಟ್ ಬರುತ್ತಲ್ಲ ಅದು ಅದು ಸಿಗಲ್ಲ. ನೀವು ಈಗ ನೋಡುತ್ತಾ ಇರ್ಬೋದು ಹೇಗೆ ಮರಳಾಗಿ ಹಲ್ವಾ ಹೇಗೆ ಒಂಥರ ಮೃದುವಾಗಿ ನೋಡೋಕ್ಕೆ ಹೇಗೆ ಕಾಣ್ತಾ ಇದೆ, ಮತ್ತು ತುಪ್ಪ ಬಿಡ್ತಾ ಇದೆ ನೋಡಿ. ಆ ಹಲ್ವಾಯಿಂದ ನೋಡಿ ಆ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಈ ಹಂತದವರೆಗೂ ನಾವು ಫ್ರೈ ಮಾಡ್ಕೋಬೇಕು. ನೋಡಿ ಈಗ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಅದ್ರದ್ದು ಏನದು ನೋಡೋಕ್ಕೆ ಆ ಕಲ್ಲರು ಮರಳಾಗಿ ಕಾಣೋದು, ಮತ್ತು ಆ ಹಲ್ವಾಯಿಂದ ಈ ರೀತಿ ತುಪ್ಪ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಎತ್ತಿ ಒಂದು ಪಾತ್ರೆಗೆ ಹಾಕ್ದಾಗಲೂ ಅಷ್ಟೇ ಆ ತುಪ್ಪ ಕೆಳಗಡೆ ಎಲ್ಲ ಫುಲ್ ಹಾಗೆ ನಿಂತಿರುತ್ತೆ, ಆ ಥರ ಇರುತ್ತೆ. ನಿಜ ಸಖತ್ತಾಗಿರುತ್ತೆ. ಯಾವತ್ತೂ ತಿಂದಿರಲ್ಲ ಈ ಥರದ್ದೊಂದು ಹಲ್ವಾ, ತುಂಬ ಡಿಫ್ರೆಂಟಾಗಿರುತ್ತೆ. ಖಂಡಿತ ಇದನ್ನು ಸೇವ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ, ಪ್ರಯತ್ನ ಮಾಡಿ. ನಾನು ಯಾವ ಸ್ಟೇಜ್ವರೆಗೂ ನಾನೀಗ ಹಲ್ವಾನ ಕುದಿಸ್ಕೊಂಡೆ ಬೇಯಿಸ್ಕೊಂಡೆ ನೀವು ನೋಡಿದ್ದೀರಾ. ಈ ಹಂತದವರೆಗೂ ಮಾಡಿದ್ರೆ ಮಾತ್ರ ಅದು ಆ ರುಚಿ ಸಿಗೋದು. ನೋಡಿ ಈ ಹಲ್ವಾಯಿಂದ ಈಗ ತುಪ್ಪ ಬಿಡೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಇದು ನಾವು ಸ್ವಲ್ಪ ಲಾಂಗ್ ಆದ್ರೂ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಈ ಪ್ರೋಸೆಸ್ ಎಲ್ಲ ಕರೆಕ್ಟಾಗಿ ಬರಲಿಲ್ಲ ಅಂದರೆ ಆ ಟೇಸ್ಟ್ ಬರಲ್ಲ. ಅದಕ್ಕೋಸ್ಕರ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಶೇರ್ ಮಾಡಿ, ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ತಿಳಿಸಿ. ಹೈಪ್ ಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ.
ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.